ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಪ್ರೇಮ್ಸ್ ಯೂಟ್ಯೂಬ್ ಚಾನಲ್. ಮೊನ್ನೆ ತಾನೇ ಯೂಟ್ಯೂಬು ಅಪ್ಡೇಟ್ ಆಯಿತು. ಈ ವಿಡಿಯೋ ಅಪ್ಲೋಡ್ ಮಾಡುವಂಥದ್ದು ಅಥವಾ ನೋಟಿಫಿಕೇಷನ್ ಎಲ್ಲ ಮೇಲೆ ಕೆಳಗಡೆ ಎಲ್ಲ ಸ್ವಲ್ಪ ಚೇಂಜ್ ಆಯಿತು. ಆಮೇಲೆ ಯೂಟ್ಯೂಬ್ ಶಾರ್ಟ್ಸನ್ನು ಕೂಡ ಲಾಂಚ್ ಮಾಡಿದ್ದಾರೆ ಯೂಟ್ಯೂಬರು. ಕೆಲವರಿಗೆ ಸಿಕ್ಕಿಲ್ಲ, ಇನ್ನು ಕೆಲವರಿಗೆ ಸಿಕ್ಕಿದೆ. ಅದು ಇವಾಗ ಸ್ವಲ್ಪ ಟೆಸ್ಟ್ ಮಾಡೋಕ್ಕೋಸ್ಕರ ಕೆಲವರು ಜನರಿಗೆ ಮಾತ್ರ ಕೊಟ್ಟಿದ್ದಾರೆ. ಮುಂದೆ ಬರ್ತಾ ಬರ್ತಾ ಇದೊಂದು ತಿಂಗಳಲ್ಲಿ ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿದರೆ ಎಲ್ರಿಗೂ ಸಿಗುತ್ತೆ. ಹಾಗೂ ಈಗ ಬಂದಿರೋಂಥ ಒಂದು ಹೊಸ ಅಪ್ಡೇಟ್ ಯಾವುದಪ್ಪ ಅಂದರೆ ಕಮ್ಯುನಿಟಿ ಪೋಸ್ಟ್. ಮೊದಲು ನೀವೆಲ್ಲ ಕಮ್ಯುನಿಟಿ ಪೋಸ್ಟ್ನ ಬಿಡಬೇಕು ಅಂತಂದರೆ 16:9 ರೇಷನ್ನ ಒಂದು ಥಂಬ್ನೇಲ್ ಮಾಡಿರುವಂಥ ಒಂದು ಫೋಟೋನ ಅಥವಾ ಒಂದು ಯಾವುದೋ ಒಂದು ಪಿಕ್ಚರ್ನ ನೀವು ಕಮ್ಯುನಿಟಿ ಟ್ಯಾಗಲ್ಲಿ ಹಾಕಿಬಿಟ್ಟರೆ ಅದು ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ. ಅದು 1:1 ರೇಷಿಯೋ ತನಕ ಮಾತ್ರ ಅದು ಸೈಜನ್ನು ಕವರ್ ಮಾಡಿಬಿಟ್ಟು ಮಿಕ್ಕಿದನ್ನು ತೋರಿಸ್ತಾ ಇರಲಿಲ್ಲ. ಇವಾಗ ಬಂದಿರೋ ಅಪ್ಡೇಟ್ ಯಾವುದಪ್ಪ ಅಂದರೆ, ನೀವು ಮೊದಲೆಲ್ಲ ಕಮ್ಯುನಿಟಿ ಪೋಸ್ಟ್ನ ಹಾಕೋಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗಿತ್ತು. ಕೆಲವರು ಅದೇ ರೀತಿ ಥಂಬ್ನೇಲ್ನ ಬಿಡ್ತಾ ಇರ್ತಿದ್ರು, ಥಂಬ್ನೇಲು ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ 1:1 ರೇಷನ್ನ ಒಂದು ಫೋಟೋನ ಕ್ರಿಯೇಟ್ ಮಾಡಿಬಿಟ್ಟು ಅಥವಾ ಸ್ಕ್ವೇರ್ ಮೋಡಲ್ಲಿರುವಂಥ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡಿದ್ರೆ ಅದು ಎಲ್ರಿಗೂ ಕರೆಕ್ಟಾಗಿ ಕಾಣಿಸ್ತಿತ್ತು. ಇವಾಗ ಬಂದಿರೋ ಹೊಸ ಅಪ್ಡೇಟ್ ಯಾವುದಪ್ಪ ಅಂದರೆ, ನೀವು 16:9 ರೇಷನ್ನ ನಿಮ್ಮ ಒಂದು ಥಂಬ್ನೇಲ್ ಕೂಡ ನೀವು ಕಮ್ಯುನಿಟಿ ಪೋಸ್ಟ್ಗೆ ಅಪ್ಲೋಡ್ ಮಾಡ್ಬೋದು. ಈ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಅಪ್ಲೋಡ್ ಮಾಡಿದ ನಂತರ ಮುಖ ಕಾಣಲ್ಲ ಅಂತ ನೀವು ಅನ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ನಿಮ್ಮ ಕಮ್ಯುನಿಟಿ ಟ್ಯಾಬ್ನಲ್ಲಿರುವಂಥ ಒಂದು ಫೋಟೋ ಮೇಲೆ ಆ ಒಂದು ಥಂಬ್ನೇಲ್ ಏನಿರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಟ್ಯಾಪ್ ಮಾಡಿದ್ರೆ ಅದು ಸೈಜ್ ಕಡಿಮೆ ಆಗಿಬಿಟ್ಟು ನಿಮ್ಮ ಒಂದು ಫುಲ್ ಏನಂತೀರ ನಿಮ್ಮ ಒಂದು ಥಂಬ್ನೇಲ್ ಒಂದು ಫೋಟೋ ಎಲ್ಲ ಕರೆಕ್ಟಾಗಿ ಕಾಣಿಸುತ್ತೆ. ಮತ್ತೆ ನೀವು ಟ್ಯಾಪ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಅದು ಬಿಗ್ ಸೈಜ್ಗೆ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಕಮ್ಯುನಿಟಿ ಪೋಸ್ಟ್. ಹಾಗೂ ಯೂಟ್ಯೂಬ್ ಶಾರ್ಟ್ಸ್ ಕೆಲವು ದಿನಗಳಲ್ಲಿ ಬರುತ್ತೆ, ಎಲ್ರಿಗೂ ಸಿಗುತ್ತೆ. ಈ ಒಂದು ಅಪ್ಡೇಟ್ ಇಷ್ಟ ಆದರೆ ಎಲ್ರಿಗೂ ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.